ಅಲ್ವಾ ತಮಗೆ? Yes, sir. Yes, sir. ಓಕೆ ನೋಡಿ, ಫಸ್ಟ್ ಪ್ರಾಬ್ಲಮ್ ಕೊಟ್ಟಾಗ ಪ್ರಾಬ್ಲಮ್ನ ನೀವು ನೋಡಬೇಕು. ಪ್ರಾಬ್ಲಮ್ ಅಲ್ಲಿ ಏನೇನು ಕೊಟ್ಟಿದ್ದಾನೆ, ಯಾವ ಮೆಥಡ್ ಕೇಳಿದಾನೆ, ಏನ್ ಕೇಳಿದಾನೆ. ಸೊ ನಿಮಗೆ ಈ ಪ್ರಾಬ್ಲಮ್ ಅಲ್ಲಿ ನಿಮಗೆ ಯು ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ಎ ಸ್ಟೋರ್ಸ್ ಲೆಡ್ಜರ್. ಸ್ಟೋರ್ಸ್ ಅಂದ್ರೆ ಏನು? ಮೆಟೀರಿಯಲ್ ಬಂದಿರೋದೆಲ್ಲ ಒಂದ್ ಕಡೆ ಸ್ಟೋರ್ ಮಾಡ್ತಾರೆ, ಇಶ್ಯೂ ಮಾಡಿರೋದೆಲ್ಲ ಒಂದ್ ಕಡೆ ಸ್ಟೋರ್ ಮಾಡ್ತಾರೆ, ಬ್ಯಾಲೆನ್ಸ್ ಸಿಗುತ್ತೆ. ಸೊ ಪರ್ಟಿಕ್ಯುಲರ್ ಆಗಿ ಯಾವ ಮೆಟೀರಿಯಲ್ ಎಷ್ಟು ವ್ಯಾಲ್ಯೂ ಇದು ಎಷ್ಟಿದೆ ಅಂತ ನಮಗೆ ಎಲ್ಲಿ ಗೊತ್ತಾಗುತ್ತೆ? ವೆನ್ ಯು ಅಬ್ಸರ್ವ್ ಸ್ಟೋರ್ಸ್ ಲೆಡ್ಜರ್. ಹಾಗಾಗಿ ಇಶ್ಯೂ ಆಫ್ ಮೆಟೀರಿಯಲ್ ಅಂತ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್ ಇದೆ. ಅದ್ರಲ್ಲಿ ನಿನ್ನೆ ಕ್ಲಾಸಲ್ಲಿ ಹೇಳ್ತಾ ಇದ್ದೆ ನಾನು, ಫಿಫೋ, ಲೀಫೋ, ಹೈಫೋ, ವೇಟೆಡ್ ಅವರೇಜ್, ಸಿಂಪಲ್ ಅವರೇಜ್. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಥಡ್ಸ್ ಇದೆ ಅಂತೇಳಿ. ಸೊ ನಿನ್ನೆ ಕ್ಲಾಸಲ್ಲಿ ನಾನು ಫಿಫೋ ಮೆಥಡ್ ಅಂತ ಕರಿತಾ ಇದ್ದೆ. ಸೊ ವಾಟ್ ಯು ಮೀನ್ ಬೈ ಫಿಫೋ ಸ್ಟೂಡೆಂಟ್ಸ್? ಫಿಫೋ ಅಂದ್ರೆ ಏನು? First in, first out. ಓಕೆ, ಸೊ ನಮಗೆ ಮೆಟೀರಿಯಲ್ ಫಸ್ಟ್ ಯಾವ್ದು ಬರುತ್ತಲ್ವಾ ಅದನ್ನ ನಾವು ಫಸ್ಟ್ ಇಶ್ಯೂ ಮಾಡಬೇಕು, ನಂತರ ಬಂದು ನಂತರ ಇಶ್ಯೂ ಮಾಡಬೇಕು ಅಂತ ಅರ್ಥ. ಓಕೆ, ಸೊ ಈ ಒಂದು ಬೇಸ್ ಮೇಲೆ ನಿಮಗೆ ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಸೊ ಆ ಪ್ರಾಬ್ಲಮ್ನ ನಾನು ಓದ್ತೀನಿ ನೋಡಿ. ಸೊ ಮೇ ಫಸ್ಟ್ ಬ್ಯಾಲೆನ್ಸ್ 50 ಯೂನಿಟ್ಸ್, 50 ಯೂನಿಟ್ಸ್ ಬ್ಯಾಲೆನ್ಸ್. ಇದು ಅಂದ್ರೆ ಏಪ್ರಿಲ್ ತಿಂಗಳದ ಬ್ಯಾಲೆನ್ಸ್ ಇದೆ 50 ಯೂನಿಟ್ಸ್, 25 ರೂಪಾಯಿದಂತೆ. ದಿಸ್ ಈಸ್ ನಥಿಂಗ್ ಬಟ್ ಬ್ಯಾಲೆನ್ಸ್ ಬ್ರಾಟ್ ಡೌನ್. ಏಪ್ರಿಲ್ ತಿಂಗಳದ ಬ್ಯಾಲೆನ್ಸ್ ಏನಿದೆ ಅದನ್ನ ಮೇ 1ಕ್ಕೆ ತಗೊಳ್ತೀವಿ. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ ದಿಸ್ ಈಸ್ ಓಪನಿಂಗ್ ಬ್ಯಾಲೆನ್ಸ್, ಹಾಗಾಗಿ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತೇಳಿ 50 ಯೂನಿಟ್ ತಗೋಬೇಕು. ನೆಕ್ಸ್ಟ್ 3ನೇ ತಾರೀಕು ರಿಸೀವ್ಡ್ 300 ಯೂನಿಟ್ಸ್ ಅಟ್ ₹30 per ಯೂನಿಟ್. ಸೊ 3ನೇ ತಾರೀಕಿಗೆ ನಮಗೆ ಮೆಟೀರಿಯಲ್ ಬರುತ್ತೆ. ಮೆಟೀರಿಯಲ್ ಬಂದಾಗ ನಾವು ಏನಂತ ಬರಿಬೇಕು ಸ್ಟೋರ್ಸ್ ಲೆಡ್ಜರ್ ಅಲ್ಲಿ? ನಿನ್ನೆ ಹೇಳಿದ್ದೆ, ಎಸ್, ಬಂದಾಗ ರಿಸೀವ್ಡ್ ಅಂದ್ರೆ ರೆಸಿಟ್ಸ್. ಏನ್ ಬರಿಬೇಕು? GRN. MRN. ದಟ್ ಇಸ್ ಇಶ್ಯೂ ಮಾಡಿದಾಗ. ಸೊ GRN ಗೂಡ್ಸ್ ರಿಸೀವ್ಡ್ ನೋಟ್, GRN ಅಂತ ಕರಿತೀವಿ. ಓಕೆ, GRN ಅಂತ ಬರಿಬೇಕು. 300 × 30 ರೇಟ್ ಮಲ್ಟಿಪ್ಲೈ ಮಾಡಿ ಹಾಕಬೇಕು. ನೆಕ್ಸ್ಟ್ 5ನೇ ತಾರೀಕು 200 ಯೂನಿಟ್ಸ್ ನ ಇಶ್ಯೂ ಮಾಡ್ತೀರಾ. ನೋಡಿ ಇವೆಲ್ಲ ಪ್ರಾಬ್ಲಮ್ ಮಾಡ್ತಾರೆ, ನಾನು ಅದಕ್ಕೆ ಹೇಳ್ತಿದ್ದೀನಿ. ಫಿಫೋದಲ್ಲಿ ನಾವು ಫಿಫೋ ಮೆಥಡ್ ಅಲ್ಲಿ ನಾವು ಸ್ಟೋರ್ಸ್ ಲೆಡ್ಜರ್ ನ ಪ್ರಿಪೇರ್ ಮಾಡ್ತಾ ಇದೀವಿ. 5ನೇ ತಾರೀಕು 200 ಯೂನಿಟ್ಸ್ ನ ಇಶ್ಯೂ ಮಾಡ್ತೀವಿ. 7ನೇ ತಾರೀಕು 120 ಯೂನಿಟ್ಸ್ ನ ಇಶ್ಯೂ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ 8ನೇ ತಾರೀಕಿಗೆ ರಿಸೀವ್ಡ್ ಬ್ಯಾಕ್ 10 ಯೂನಿಟ್ಸ್. 7ನೇ ತಾರೀಕು ನಾವೇನು ಇಶ್ಯೂ ಮಾಡಿದೀವಿ 120 ಯೂನಿಟ್ಸ್, ಅದರಲ್ಲಿ 10 ಯೂನಿಟ್ಸ್ ವಾಪಸ್ ಬಂದಿದೆ ಅಂತ ಅರ್ಥ. ಪ್ರಾಬ್ಲಮ್ ಕೊಟ್ಟಿದ್ದಾನೆ. ಸೊ ಪ್ರಾಬ್ಲಮ್ ಮಾಡ್ತಾ ಇನ್ನೊಂದು ಟೈಮ್ ಎಕ್ಸ್ಪ್ಲೇನ್ ಮಾಡ್ತೀನಿ, ತೊಂದರೆ ಇಲ್ಲ. ನೆಕ್ಸ್ಟ್ 10ನೇ ತಾರೀಕು ರಿಟರ್ನ್ ಟು ವೆಂಡರ್. ವೆಂಡರ್ ಅಂದ್ರೆ ಸಪ್ಲೈಯರ್ ಅಂತೇಳಿ. ಓಕೆ, ಸೊ ನಾವು 3ನೇ ತಾರೀಕು ನಾವೇನ್ ರಿಸೀವ್ ಮಾಡಿದ್ವಿ 300 ಯೂನಿಟ್ 30 ರೂಪಾಯಿದಂತೆ, ಅದರಲ್ಲಿ 15 ಯೂನಿಟ್ ನ ಸಪ್ಲೈಯರ್ಗೆ ವಾಪಸ್ ಮಾಡ್ತಾ ಇದ್ದೀವಿ. ಓಕೆ, ರಿಸೀವ್ ಮಾಡಿದಾಗ ರೆಸಿಟ್ ಅಲ್ಲಿ ಬರಿತೀವಿ ನಾವು, ವಾಪಸ್ ಮಾಡಿದಾಗ ಅಷ್ಟು ಯೂನಿಟ್ ಕಮ್ಮಿ ಆಗುತ್ತೆ, ಹಾಗಾಗಿ ನಾವು ಇಶ್ಯೂ ಅಲ್ಲಿ ಬರಿಬೇಕು. ಅದನ್ನು ನಾನು ಪ್ರಾಬ್ಲಮ್ ಮಾಡ್ತಾ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೇನೆ 15ನೇ, ಓಕೆ, ಯಾರೋ ಜಾಯ್ನ್ ಆಗ್ತಾ ಇದ್ದಾರಾ? ಓಕೆ, 20 ಮೆಂಬರ್ಸ್ ಆರ್ ದೇರ್. ಹಾಗೇನೆ 15th ಮೇ 15th ಅಲ್ಲಿ ರಿಸೀವ್ಡ್ 200 ಯೂನಿಟ್ಸ್ ಅಟ್ ₹32. ಓಕೆ, 32 ಹಂಗೆ ರಸಿಟ್ ಆಗಿದೆ, ನಮಗೆ ಮೆಟೀರಿಯಲ್ ಬಂದಿದೆ ಅಂದ್ರೆ ಸ್ಟೋರ್ ಬ್ಯಾಲೆನ್ಸ್ ಏನಿರುತ್ತೆ ಅದಕ್ಕೆ ಅಡಿಷನ್ ಆಗುತ್ತೆ. ಹಾಗೇನೆ 18ನೇ ತಾರೀಕು ಇಶ್ಯೂಡ್ 150 ಯೂನಿಟ್ಸ್ ಅಂತ ಇದೆ. ಹಾಗೇನೆ 19ನೇ ತಾರೀಕು ಇಶ್ಯೂಡ್ 50 ಯೂನಿಟ್ಸ್ ಅಂತ ಇದೆ. ಓಕೆ, ಇದು ಪ್ರಾಬ್ಲಮ್ ಆದ್ಮೇಲೆ ಕೊನೆಗೆ ಈ ರೀತಿ ಒಂದು ವರ್ಡ್ ಪ್ಯಾರಾಗ್ರಾಫ್ ಅಲ್ಲಿ ನಿಮಗೆ ಕೊಡ್ತಾನೆ. ಅದನ್ನ ನೀವು ಪ್ರಾಬ್ಲಮ್ ಆದ್ರೆ ಇಷ್ಟೇ ಮಾಡಿ ಬಿಡಂಗಿಲ್ಲ. ಸೊ ಕೊನೆಗೆ ಅವನು ಏನ್ ಕೊಟ್ಟಿರ್ತಾನೆ, ದ ಸ್ಟಾಕ್ ವೆರಿಫೈಯರ್ ಫೌಂಡ್ ಎ ಶಾರ್ಟೇಜ್ ಆಫ್ 10 ಯೂನಿಟ್ಸ್ ಆನ್ 20th ಅಂಡ್ ಲೆಫ್ಟ್ ಎ ನೋಟ್. ಸೊ 19ನೇ ತಾರೀಕು ತನಕ ಪ್ರಾಬ್ಲಮ್ ನಿಮಗೆ ಕೊಟ್ಟಿದ್ದಾರೆ. ಸೊ 20ನೇ ತಾರೀಕು ಏನಾಗಿದೆ, ಬ್ಯಾಲೆನ್ಸ್ ಏನಿರುತ್ತೆ ಅದರಲ್ಲಿ ಈ 10 ಯೂನಿಟ್ಸ್ ಶಾರ್ಟೇಜ್ ಇದೆ 20ನೇ ತಾರೀಕಿಗೆ, ಅದಕ್ಕೆ ಸಂಬಂಧಪಟ್ಟಂತ ನೋಟ್ಸ್ ಅನ್ನ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. ಸೊ ದಿಸ್ ಇಸ್ ರಿಗಾರ್ಡಿಂಗ್ ಪ್ರಾಬ್ಲಮ್. ಫಸ್ಟ್ ನೀವು ಪ್ರಾಬ್ಲಮ್ ಏನ್ ಗೊತ್ತಾ, ಪ್ರಾಬ್ಲಮ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪ್ರಾಬ್ಲಮ್ ಏನ್ ಕೊಟ್ಟಿದ್ದಾನೆ, ಏನೇನ್ ಕೊಟ್ಟಿದ್ದಾನೆ ಅಂತೇಳಿ. ಓಕೆ, ಇದ್ರಲ್ಲಿ ಸಿಂಪಲ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ, ನೋಡ್ತಿದ್ರಲ್ವಾ? ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ, ರೆಸಿಟ್ಸ್ ಕೊಟ್ಟಿದ್ದಾನೆ, ಹಾಗೇನೆ ಇಶ್ಯೂಸ್ ಕೊಟ್ಟಿದ್ದಾನೆ, ಹಾಗೆ ಕೊನೆಗೆ ಶಾರ್ಟೇಜ್ ಕೊಟ್ಟಿದ್ದಾನೆ ಅಲ್ವಾ? ಇಷ್ಟೆಲ್ಲ ಪ್ರಾಬ್ಲಮ್ ಅಲ್ಲಿ ಇರೋದು ಸ್ಟೂಡೆಂಟ್ಸ್. Yes, sir. ಓಕೆ, ಈ ಪ್ರಾಬ್ಲಮ್ ಗೊತ್ತಾಯ್ತಾ ಏನ್ ಕೊಟ್ಟಿದ್ದಾನೆ ಅಂತೇಳಿ? No, sir. ಓಕೆ, ಗುಡ್. ಸೊ ಫಸ್ಟ್ ಈ ಪ್ರಾಬ್ಲಮ್ ಇದೇ ತರ ಪ್ರಾಬ್ಲಮ್ ಎಲ್ಲ ಲೀಫ್ ಇರುತ್ತೆ, ಬೇರೆದಕ್ಕೆ ಇರುತ್ತೆ. ಓಕೆ, ಮೆಥಡ್ ಆಫ್ issuing materials is different. Okay, now we are going to solve the problem.
ಜಯ, ಜಯಲಕ್ಷ್ಮಿ ಸರ್ ಈಗ ಜಾಯ್ನ್ ಆದ್ರ? ಹಾ ಸರ್, ಅದು ಇಲ್ಲಿ ಚಿಕ್ಕಪ್ಪನ ಮನೆಗೆ ಬಂದಿದ್ವಿ, ಅದಕ್ಕೆ ಆಗಿರ್ಲಿಲ್ಲ ಸರ್. ಓಕೆ ಓಕೆ, ನೋ ಪ್ರಾಬ್ಲಮ್, ಇರ್ಲಿ, ತೊಂದರೆ ಇಲ್ಲ. ಹಾ ಸರ್. ಸೊ ನಿನ್ನೆ ಪ್ರಾಬ್ಲಮ್ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಹಾ ಸರ್. ಓಕೆ, ರೈಟ್. ಓಕೆ, ಸೊ ನಿನ್ನೆ ನಾನು ಹೇಳ್ತಾ ಇದ್ದೆ ಸ್ಟೋರ್ಸ್ ಲೆಜರ್ ಹೆಡ್ಡಿಂಗ್ ಈ ರೀತಿ ಬರೀರಿ. ಅದು ಮುಂದಿನಲ್ಲಿ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಯಾವ ಮೆಥಡ್ ಆಫ್ ಲೆಡ್ಜರ್ ಕೇಳಿದಾನೆ, ಫಿಫೋದಲ್ಲಿ ಕೇಳಿದನೋ, ಲೀಫೋದಲ್ಲಿ ಕೇಳಿದನೋ, ವೇಟೆಡ್ ಅವರೇಜ್, ಸಿಂಪಲ್ ಅವರೇಜ್ ಯಾವ್ದು ಕೇಳಿದಾನೆ ಅದು ಬರಿಬೇಕು. ಸೊ ನಿನ್ನೆ ಹೇಳ್ತಾ ಇದ್ದೆ ಈ 4-5 ಕಾಲಮ್ಸ್ ಏನಿದೆ, ಈಗ ನಾನು ಶೇಡ್ ಮಾಡ್ತಾ ಇದ್ದೀನಲ್ಲ ಯೆಲ್ಲೋ ಶೇಡ್, ಇದು ನೀವು ನೆನಪಿದ್ರೆ ಬರೀರಿ, ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಆಗಿ ಡೇಟು, ಪರ್ಟಿಕ್ಯುಲರ್ಸ್, ರಾಸಿಟ್ಸ್, ಇಶ್ಯೂಸ್, ಬ್ಯಾಲೆನ್ಸ್ ಇಷ್ಟು ಬರೀ. ನಿನ್ನೆ ಹೇಳಿದೆ, ನೆನಪಿದೆನಾ ಸ್ಟೂಡೆಂಟ್ಸ್? ಅದೇನ್ ಇಂಪಾರ್ಟೆಂಟ್ ಇಲ್ವಾ ಸರ್? ಅಲ್ಲೆಲ್ಲ ಬರಿಬೇಕು. ಸಪೋಸ್ ಬರದೇ ವಿ ಆರ್ ಗೋಯಿಂಗ್ ಟು ಅವಾರ್ಡ್ ಮಾರ್ಕ್ಸ್, ತೊಂದರೆ ಇಲ್ಲ. ಸೊ ಅದ್ರ ಏನಿಲ್ಲ, ಸಿಂಪಲ್ ನೇಮ್ ಆಫ್ ದ ಆರ್ಟಿಕಲ್ಸ್, ಕೋಡ್ ಇದೆ ಅಂದ್ರೆ ಯಾವ ಮೆಟೀರಿಯಲ್ಲು, ಯಾವ ಕೋಡು, ಯಾವ ಪಿನ್ ನಂಬರು, ಎಷ್ಟು ಯೂನಿಟ್ಸು, ಮಿನಿಮಮ್ ಲೆವೆಲ್, ಮ್ಯಾಕ್ಸಿಮಮ್ ಲೆವೆಲ್, ರೀಡರ್ ಲೆವೆಲ್, ಅದನ್ನ ಸುಮ್ಮನೆ ಹೆಡ್ಡಿಂಗ್ ಹಾಕಿ ಒಂಥರ ಹೆಡ್ಡಿಂಗ್ಸ್ ಹಾಕಿ ಬಿಡ್ತೀವಿ ಅಷ್ಟೇ. ಬಟ್ ನಮಗೆ ಮೇನ್ ಬೇಕಾಗಿರೋದು ಸ್ಟೋರ್ ಲೆಡ್ಜರು ಹೆಡ್ಡಿಂಗು ಯಾವ ಮೆಥಡ್ ಅಲ್ಲಿ ಮಾಡ್ತೀರಾ, ಪ್ಲಸ್ ಆಲ್ ದೀಸ್ ಕಾಲಮ್ಸ್. ಸೊ ಇಲ್ಲೇನು ನೀವು ಕಾಣ್ತಾ ಇದ್ದೀರಾ, ಓಕೆ. ಸೊ ಈ ಕಾಲಮು ನಮಗೆ ಬೇಕಾಗ್ತಾ ಹೋಗುತ್ತೆ, ರೈಟ್? ಈಗ ಗೊತ್ತಾಯ್ತಲ್ವಾ? ಎಸ್ ಸರ್. ಹೆಡ್ಡಿಂಗ್ಸ್ ಗೊತ್ತಾಯ್ತಾ? ಓಕೆ ಓಕೆ, ಈ ಕಾಲಮ್ಸ್ ನಾನು ಹೇಳಿದ್ದೀನಿ. ಕಾಲಮ್ಸ್, ಫಸ್ಟ್ ಕಾಲಮ್ ಡೇಟ್ ಕಾಲಮ್, ಪರ್ಟಿಕ್ಯುಲರ್ಸ್ ಅಲ್ಲಿ ಪರ್ಟಿಕ್ಯುಲರ್ಸ್ ಇರುತ್ತೆ, ದೆನ್ ರಸೀಟ್ಸ್, ಇಶ್ಯೂಸ್, ಬ್ಯಾಲೆನ್ಸ್. ರಸೀಟ್ಸ್ ಎಲ್ಲ ಹಾಕಿ, ಇಶ್ಯೂ ಮಾಡಿದ್ದೆಲ್ಲ ನೀವು ಇಶ್ಯೂ ಕಾಲಮ್ ಅಲ್ಲಿ ಹಾಕಿ, ಬ್ಯಾಲೆನ್ಸ್ ಏನ್ ಬರುತ್ತೆ, ರಸೀಟ್ಸ್ ಮೈನಸ್ ಇಶ್ಯೂಸ್, ಅಲ್ಲಿ ಇಲ್ಲಿ ಬರಿತಾ ಹೋಗ್ಬೇಕು. ಇಷ್ಟು ಓಕೆ. ಫಸ್ಟ್ ಏನ್ ಮಾಡ್ತೀರಾ ಈಗ? ಶ್ರೇಯಾ, ಸರ್. ಗುಡ್ ಆಫ್ಟರ್ನೂನ್, ಹೌ ಆರ್ ಯು? ಫೈನ್ ಸರ್. ವೈ ಯು ಲೇಟ್ ಟುಡೇ? ಸರ್ ಚಿಕ್ಕಪ್ಪನ ಮನೆಗೆ ಹೋಗಿದ್ವಿ. ಓ, ಇನ್ನೊಬ್ರು ಯಾರಂದ್ರಲ್ಲ ಅವರು? ಸರ್ ಅವಳು ನನ್ನ ತಂಗಿ. ಓಹೋ, ಜಯಲಕ್ಷ್ಮಿ, ಶ್ರೇಯಾನಾ? ಹಾ ಸರ್. ಓಕೆ, ರೈಟ್, ತೊಂದರೆ ಇಲ್ಲ, ವೆರಿ ಗುಡ್. ಓಕೆ, ನಿನ್ನೆ ಪ್ರಾಬ್ಲಮ್ ನಾನು ಈಗ ಮಾಡಿಸಿದ್ದೀನಿ, ತೊಂದರೆ ಇಲ್ಲ. ಓಕೆ ಹಾ ಸರ್. ಓಕೆ, ಈಗ ಪ್ರಾಬ್ಲಮ್ ಶುರು ಮಾಡೋಣ. ಫಾರ್ಮ್ಯಾಟ್ ಎಲ್ಲ ಗೊತ್ತಾಯ್ತು ಈಗ. ಓಕೆ, ಈಗ ನೀವೇ ಹೇಳ್ತಾ ಹೋಗಿ ಒಂದೊಂದೇ. ಫಸ್ಟ್ ಟ್ರಾನ್ಸಾಕ್ಷನ್ ಏನಿದೆ, ಮೇ 1 ಅಲ್ವಾ? ಹಾ ಸರ್. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಾಗ ಯಾವಾಗಲೂ ನಾವು ಬ್ಯಾಲೆನ್ಸ್ ಬ್ರೇಕ್ ಡೌನ್. ಎಸ್, ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರಿಬೇಕು. ಅದನ್ನ ಇಲ್ಲೇನು ಬರೋದಿಲ್ಲ, ಅದನ್ನ ಬ್ಯಾಲೆನ್ಸ್ ಕಾಲಮ್ ಅಲ್ಲೇ ಬರಿಬೇಕು. ಸೊ ಇಲ್ಲೆಲ್ಲ ನೀವು ಡ್ಯಾಶ್ ಹಾಕಿ. ಎಷ್ಟು ಕೊಟ್ಟಿದ್ದಾನೆ ಬ್ಯಾಲೆನ್ಸ್? 50 ಕ್ವಾಂಟಿಟಿ ಸರ್. ಓಕೆ, ಪ್ರೈಸು 25. ಓಕೆ. ಸೊ ಎರಡು ಮಲ್ಟಿಪ್ಲೈ ಮಾಡಿ, ದಿಸ್ ಇಂಟು ದಿಸ್, 50 ಇಂಟು 25. ನಾನು ಲ್ಯಾಪ್ಟಾಪ್ ಅಲ್ಲಿ ಮಾಡ್ತೀನಿ. 1250. ಎಸ್, ನೋಡಿ 1250 ಬಂತು. ಸೊ ಫಸ್ಟ್ ಎಂಟ್ರಿ. ಓಕೆ, ಸೊ ನಿಮಗೆ ಸಪೋಸ್ ನೀವು ಯಾವ ಸ್ಟೆಪ್ ಅಲ್ಲಿ ಗೊತ್ತಾಗಲ್ಲ ಅಲ್ಲೇ ಹೇಳ್ಬಿಡಿ, ಅಲ್ಲೇ ಸೋ ದಟ್ ಐ ಆಮ್ ಗೋಯಿಂಗ್ ಟು ಕ್ಲಾರಿಫೈ ಯುವರ್ ಡೌಟ್ಸ್. ಸೊ ಫಸ್ಟ್ ಎಂಟ್ರಿ ಗೊತ್ತಾಯ್ತಲ್ವಾ? ಎಸ್ ಸರ್. ಓಕೆ, ನೆಕ್ಸ್ಟ್ ಡೇಟ್ ಏನಿದೆ? ಪ್ರಾಬ್ಲಮ್ ನೀವು ಹೇಳ್ಕೊಳ್ಳಿ. ಮೇ 3rd. ಮೇ 3rd ನೋಡಿ, ರಸೀಟ್ ಇದೆನಾ, ಪೇಮೆಂಟ್ ಇದೆನಾ ನೋಡ್ಬೇಕು. ರಸೀಟ್ ಇದೆನಾ, ಇಶ್ಯೂಸ್ ಇದೆನಾ ನೋಡ್ಬೇಕು. ಏನಿದೆ? ಓಕೆ, ರಸೀಟ್ ಇದ್ರೆ ನಾನು ಹೇಳ್ತೀನಿ, ನಮಗೆ ಮೆಟೀರಿಯಲ್ ಬರ್ತಾ ಇದ್ರೆ ನಮಗೆ ಗೂಡ್ಸ್ ರಿಸೀವ್ಡ್ ನೋಟ್ಸ್ ಅಂತ ಕರಿತೀವಿ. GRN, ಗೂಡ್ಸ್ ರಿಸೀವ್ಡ್ ನೋಟ್. ಮೆಟೀರಿಯಲ್ ಬಂದಾಗ ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊತೀವಿ, ಸ್ಟೋರ್ಸ್ಗೆ ಇಶ್ಯೂ ತಗೊಳ್ತೀವಿ, ಹಾಗಾಗಿ ಗೂಡ್ಸ್ ರಿಸೀವ್ಡ್ ನೋಟ್ ಅಂತ ಕರಿತೀವಿ. ರಸೀಟ್ ಅಂದಾಗ GRN ನಂಬರ್ ಅಂತ ಬರಿಬೇಕು. ಗಾಟ್ ಇಟ್? ಓಕೆ, ಎಷ್ಟಿದೆ? 300 ಯೂನಿಟ್ಸ್ ಇದೆ. ರೇಟು 30. ಓಕೆ, ಸೊ ಈಗ ಇವೆರಡನ್ನು ಮಲ್ಟಿಪ್ಲೈ ಮಾಡಿ. ನಾನು 9,000 ಅಲ್ವಾ? ಓಕೆ, ನಿಮ್ಮ ಹತ್ರ ಈಗ ಬ್ಯಾಲೆನ್ಸ್ ಎಷ್ಟಿದೆ ನೋಡಿ. ಇಶ್ಯೂ ಏನು ಮಾಡಿಲ್ಲ ಈ ಡೇಟ್ ಅಲ್ಲಿ, ಹಂಗಾಗಿ ಡಿಟೋ ಹಾಕಿದ್ದೀನಿ. ಈಗ ನಮ್ಮ ಹತ್ರ ಬ್ಯಾಲೆನ್ಸ್ ಎಷ್ಟಿದೆ ಹೇಳಿ ನೋಡೋಣ. 50 ಯೂನಿಟ್ಸ್ ಇದೆ. ಓಕೆ, ಮತ್ತೆ ಕರೆಕ್ಟ್ ಹೇಳಿ. ಮತ್ತೆ ಇವಾಗ ಯೂನಿಟ್ಸ್ ಇದೆ. ಇಲ್ಲಿ ಕನ್ಫ್ಯೂಸ್ ಆಗುತ್ತಾ ಸ್ಟೂಡೆಂಟ್ಸ್? ಹಾ ಸರ್, ಸ್ವಲ್ಪ. ಅಲ್ಲ, ಓಕೆ, ತೊಂದ್ರೆ. ಏನ್ ಗೊತ್ತಾ, ಬ್ಯಾಲೆನ್ಸ್ ಅಂದ್ರೆ ಏನ್ ಗೊತ್ತಾ, ಓಪನಿಂಗ್ ಬ್ಯಾಲೆನ್ಸ್ ನಮ್ಮ ಹತ್ರ 50 ಸ್ಟಾಕ್ ಇದೆ ಅಲ್ವಾ ಹಳೆದು, ರೈಟ್? ಅದನ್ನ ಫಸ್ಟ್ ಬರ್ಕೊಳ್ಳಿ ಕೆಳಗಡೆ. ಓಕೆ,
ಓಕೆ ಸರ್. ಹಾ ಸರ್. ಪ್ಲಸ್ ಈ ಸರಿ ಬಂದಿದೆ ಅಲ್ವಾ 350 ಬಂದಿದೆ. 1ನೇ ತಾರೀಕಿಂದ 50 ಇದೆ ಪ್ಲಸ್ 3ನೇ ತಾರೀಕಿಂದ 300 ಇದೆ. ಅದರ ಅರ್ಥ ಹಾಗೆ, ರೈಟ್? ಹಾ ಸರ್. ಓಕೆ, ಯಾವ್ದೇ ಪ್ರಾಬ್ಲಮ್ ಕೊಟ್ರು ಹಿಂಗೆ ಮಾಡ್ಬೇಕಾ? ಎಸ್ ಇದು ಏನ್ ಗೊತ್ತಾ ಅಂದ್ರೆ 1ನೇ ತಾರೀಕಿಗೆ 50 ಇತ್ತು, 3ನೇ ತಾರೀಕಿಗೆ 50 ಯೂನಿಟ್ 25 ರೂಪಾಯಿದಿದೆ, 300 ಯೂನಿಟ್ 30 ರೂಪಾಯಿದಿದೆ. ಅಂದ್ರೆ ಎರಡನೇ ಸ್ಟಾಕ್ ನಮಗೆ 350 ಅಲ್ವಾ 2ನೇ ತಾರೀಕು, ಅದಕ್ಕೆ ಪ್ರತಿಯೊಂದು ಈ ರೀತಿ ನಾನು ಲೈನ್ ಹಾಕ್ತಿದ್ದೀನಿ ನೋಡಿ, ಕಾಣಿಸ್ತಾ ಇದೆನಾ? ಈಗ ನಾವು ಶೇರ್ ಮಾಡಿದೆ ನೋಡಿ ನಾನೀಗ, ರೈಟ್? ಸೊ ದಿಸ್ ಈಸ್ ಬ್ಯಾಲೆನ್ಸ್. 3ನೇ ತಾರೀಕಿಗೆ ಬ್ಯಾಲೆನ್ಸ್ ಪ್ರತಿಯೊಂದು ಎಲ್ಲದರಲ್ಲೂ ಹೀಗೆ ಮಾಡ್ಬೇಕು. ಬ್ಯಾಲೆನ್ಸ್ ಎಷ್ಟು ಉಳಿತು ಅದನ್ನ ಆ ಲಾಟ್ದು ಬರೆದು ನಂತರ ಬರಬೇಕು. ನೀವು ಇವತ್ತಿನ ದಿವಸ ರಸೀಟ್ ತಗೊಂಡಿರಿ ಅಂದ್ರೆ ನಿನ್ನೆದೇನು ಇಲ್ಲ ಅಂದ್ರೂ ಮಾತ್ರ ಇವತ್ತಿಂದ ಅಷ್ಟೇ ಇರುತ್ತೆ. ನಿನ್ನೆದಿದೆ ನಿನ್ನೆದು ಫಸ್ಟ್ ಬರಿಬೇಕು ಸ್ಟಾಕ್ನ, ಆಮೇಲೆ ಇವತ್ತಿಂದ ಬರೀರಿ. ಇದು ಗೊತ್ತಾಯ್ತಾ ಸ್ಟೂಡೆಂಟ್ಸ್? ವೆರಿ ಗುಡ್. ಓಕೆ, ಈಗ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಹೇಳಿ. ನೆಕ್ಸ್ಟ್ ಡೇಟ್ ಏನಿದೆ? May 5th. ಓಕೆ, ಮೇ 5th. ರಸೀಟ್ ಇಶ್ಯೂನು ಇಶ್ಯೂ ಸರ್. ಓಕೆ, ಇಶ್ಯೂಸ್ ಅಂದಾಗ ಏನ್ ಬರೀಬೇಕು ನಾನು? ಮೆಟೀರಿಯಲ್ ರಿಕ್ವಿಸಿಷನ್ ನಂಬರ್, MR ನಂಬರ್ ಅಂತ ಕರಿತೀವಿ. ಅಂದ್ರೆ ಸಪೋಸ್ ನಾನು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇಂದ ಸ್ಟೋರಿ ಕೇಳ್ತೀನಿ, ನನಗೆ 100 ಯೂನಿಟ್ಸ್ ಬೇಕು ಅಂತ, ಅವಾಗ ನಾನು ರಿಕ್ವಿಸಿಷನ್ ಕೊಡಬೇಕು, ರಿಕ್ವೆಸ್ಟ್ ಕೊಡಬೇಕು. ಅದಕ್ಕೆ ನಾನು MR ಅಂತ ಕರಿತೀನಿ. MR ಅಂದ್ರೆ ಏನು? Material ಮೆಟೀರಿಯಲ್ ರಿಕ್ವೆಸ್ಟ್ ನಂಬರ್, ಮೆಟೀರಿಯಲ್ ರಿಕ್ವಿಸಿಷನ್ ನಂಬರ್. ನನಗೆ ಆ ಒಂದು ರಿಕ್ವಿಸಿಷನ್ ಹೋದ್ರು ಮಾತ್ರ ಸ್ಟೋರ್ನ ನನಗೆ ಇಶ್ಯೂ ಮಾಡ್ತಾರೆ. ಹಾಗಾಗಿ ರಸೀಟ್ ಕಾಲಮ್ ಅಲ್ಲಿ ನಾನು ಏನಾಗ್ತೀನಿ? ಡ್ಯಾಶ್ ಹಾಕ್ತೀನಿ ಇಲ್ಲಿ, ರೈಟ್? ಇಶ್ಯೂ ಕಾಲಮ್ ಅಲ್ಲಿ ಇಶ್ಯೂ ಮಾಡ್ತಾ ಇದ್ದೀನಿ 200 ಯೂನಿಟ್ಸ್. ಓಕೆ, ಈಗ ನೋಡಿ ಇಲ್ಲಿದೆ, ಇದರಲ್ಲೇ ಇರೋದು 200 ಈಗ ಇಶ್ಯೂ ಮಾಡಬೇಕು. ನಮ್ಮ ಹತ್ರ ಯಾವ್ಯಾವ ಲಾಟ್ ಇದೆ? 50 ಲಾಟ್ ಇದೆ, 300 ಲಾಟ್ ಇದೆ. ಫಿಫೋ ಅಂದಾಗ ನಾನು ಹೇಳಿದ್ದೀನಿ ಫಸ್ಟ್ ಬಂದಿರೋದನ್ನ ಇಶ್ಯೂ ಮಾಡಬೇಕು ಅಲ್ವಾ, ರೈಟ್? ಓಕೆ, ಈಗ ಎಷ್ಟು ಇಶ್ಯೂ? 200 ಇಶ್ಯೂ ಮಾಡ್ಬೇಕು. ನಮ್ಮ ಹತ್ರ ಇರೋದು ಸ್ಟಾಕ್ 350 ಇದೆ, 51 301 ಇದೆ. ಸೊ ಈಗ ಈ 50ಕ್ಕೆ 50 ಮಾಡ್ತೀರಾ ಫಸ್ಟ್ ಲಾಟ್ ಅಲ್ಲಿ. ಎಸ್ ಸರ್. ಓಕೆ, ನೆಕ್ಸ್ಟ್ ಇಶ್ಯೂ ಮಾಡಬೇಕು ಅದೇ ರೇಟ್. ನಂಗೆ ನೆಕ್ಸ್ಟ್ ಕೊಡಬೇಕು 100 ಇಶ್ಯೂ ಎಷ್ಟಿದೆ ಟೋಟಲ್ ಅವತ್ತು? ಇನ್ 150 ಇಶ್ಯೂ ಮಾಡ್ಬೇಕು. ಎಸ್, 150 ಇಶ್ಯೂ ಮಾಡಬೇಕು. ಅದನ್ನ ಯಾವ ರೇಟ್ ನಂಗೆ ಇಶ್ಯೂ ಮಾಡ್ತೀರಾ? ನೋಡಿ ಇದು ಖಾಲಿ ಆಯ್ತು, 50 ಇಶ್ಯೂ ಮಾಡಿದಿರಾ ನೋಡಿ, ಶೇರ್ ಮಾಡ್ತಾ ಇದ್ದೀನಿ, ಎಲ್ಲೋ ಮಾಡ್ತಾ ಇದ್ದೀನಿ, ಇದು ಖಾಲಿ ಆಯ್ತಲ್ವಾ? ಈಗ 300 ಎಷ್ಟು ಇಶ್ಯೂ ಮಾಡಿದ್ದೀರಾ? 150. ಎಸ್, ಅದೇ ರೇಟ್ ಹಂಗೆ ಅಂದ್ರೆ 300 ಲಾಟ್ ಏನಿದೆ ಅದೇ ರೇಟ್ನೇ ಹಾಕ್ಬೇಕಾಗುತ್ತೆ ನೀವು. ಆ ರೇಟ್ ಅನ್ನ ತಗೊಳ್ಳಿ ಇಲ್ಲಿ. ಎಸ್, 150 ಇಶ್ಯೂ ಮಾಡ್ತೀರಾ 30 ರೂಪಾಯಿದಂಗೆ 4500 ಆಯ್ತು. ಓಕೆ, ಈಗ ನಮ್ಮ ಹತ್ರ ಸ್ಟಾಕ್ ಎಷ್ಟು ಉಳಿತು? 350ರಲ್ಲಿ ನೋಡಿ ಇದು ಖಾಲಿ ಆಗಿದೆ, 300ರಲ್ಲಿ 150 ಖಾಲಿ ಆಗಿದೆ. ಇನ್ನೆಷ್ಟು ಉಳಿಯುತ್ತೆ? ಇನ್ 150. ವೆರಿ ಗುಡ್, 150 ಉಳಿಯುತ್ತೆ. ಸೊ ಅದನ್ನು ಅದೇ ರೇಟ್ ತಗೊಳ್ಳಿ. ಓಕೆ, ನೋಡಿ ಈಗ 350ರಲ್ಲಿ 200 ಇಶ್ಯೂ. ನೋಡಿ ಇಶ್ಯೂನ ಈ ರೀತಿ ಮಾಡಬೇಕು ಅಂದ್ರೆ ಹಳೆ ಲಾಟ್ ಕಂಪ್ಲೀಟ್ ಆದ. ದಿಸ್ ಇಸ್ ಕಾಲ್ಡ್ ಫಿಫೋ. ಓಕೆ, ಲೀಫ್ ಹೋದ್ರೆ ಉಲ್ಟಾ ಆಗುತ್ತೆ, ನಂತರ ಹೇಳ್ತೀನಿ. ಅದು ನಾನು ಇದು ಕಲ್ತ ಮೇಲೆ ಅದು ಈಸಿ ಆಗುತ್ತೆ. ಓಕೆ, ಸೊ ಹಾಗಾಗಿ 300ರಲ್ಲಿ 150 ಇಶ್ಯೂ ಮಾಡಿದ್ದೀರಾ, ಹಾಗಾಗಿ 150 ಉಳಿದಿದೆ. ಬ್ಯಾಲೆನ್ಸ್ ಈಗ ನಮ್ಮ ಹತ್ರ ಎಷ್ಟಿದೆ? ಬ್ಯಾಲೆನ್ಸ್ ಕಾಲಮ್ ಅಲ್ಲಿ 150 ಯೂನಿಟ್ಸ್ ಇದೆ, 30 ರೂಪಾಯಿದಂತೆ 4500 ವ್ಯಾಲ್ಯೂ ಆಯ್ತು. ಇಷ್ಟು ಗೊತ್ತಾಯ್ತಾ? ಇನ್ನೊಂದು ಟೈಮ್ ಹೇಳ್ಬೇಕಾ? ಎಸ್, ಹಾ ಸರ್, ಇನ್ನೊಂದ್ಸತಿ ಹೇಳ್ರಿ. ವೆರಿ ಗುಡ್. ಓಕೆ, ತೊಂದರೆ ಇಲ್ಲ. ಈಗ ನಮ್ಮ ಹತ್ರ 3ನೇ ತಾರೀಕು ಕೊನೆಗೆ 50 ಯೂನಿಟ್ಸ್ 1 ಲಾಟ್ ಇದೆ, 300 ಯೂನಿಟ್ಸ್ 1 ಲಾಟ್ ಇದೆ. ನಾವೀಗ 5ನೇ ತಾರೀಕು 200 ಇಶ್ಯೂ ಮಾಡಬೇಕು. ನೋಡಿ 200 ಇಶ್ಯೂ ಮಾಡಬೇಕು ಅಂದ್ರಾಗ ಮೊದಲನೇ ಲಾಟಲ್ಲಿ 200 ಕೊಡ್ಲಿಕ್ಕಿಲ್ಲ. ಮೊದಲನೇ ಲಾಟಲ್ಲಿ ನಾವು 50 ಮಾತ್ರ ಕೊಡ್ಬೋದು. ನೋಡಿ ಶೇಡ್ ಮಾಡ್ತಾ ಇದ್ದೀನಿ, 50 ಕೊಟ್ಟೆ, 50 ಇಶ್ಯೂ ಮಾಡಿದೆ. ಇನ್ನು ಟೋಟಲ್ ನಾವು 200 ಕೊಡ್ಬೇಕಲ್ವಾ? 50 ಕೊಟ್ಟರೆ ಇನ್ನು 150 ಕೊಡಬೇಕು. ಈ 300 ಲಾಟ್ ಇದೆಯಲ್ವಾ, ಈ ಲಾಟು. ಸೊ ಈ ಲಾಟಲ್ಲಿ ನಾನು ಇಶ್ಯೂ ಮಾಡ್ತಾ ಇದ್ದೀನಿ 300 ಲಾಟ್ ಏನಿದೆ ಇದರಲ್ಲಿ 150 ಇಶ್ಯೂ ಮಾಡ್ತಾ ಇದ್ದೀನಿ. ಓಕೆ, ಯಾವ ರೇಟು? ಅದು ಸಂಬಂಧಪಟ್ಟ ಲಾಟ್ ಏನಿದೆ 300 ಏನು 30 ರೂಪಾಯಿ ಇದೆ, ಅದರಲ್ಲಿ ಇಶ್ಯೂ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ 150 × 30 ಅಂದರೆ 450 ಆಯ್ತು. ಈಗ 300ರಲ್ಲಿ 150 ಇಶ್ಯೂ ಮಾಡಿದ್ದೀನಿ, 150 ಬ್ಯಾಲೆನ್ಸ್ ಉಳಿತು. ಸೇಮ್ ರೇಟೇ ಇಲ್ಲಿ ಬರ್ದಿದ್ದೀನಿ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಹಾ ಸರ್. ವೆರಿ ಗುಡ್. ಓಕೆ, ಈಗ ಮೇ 5 ಆಯ್ತು, ಮೇ 6. ವರುಣ್ ಅರ್ಥ ಆಗ್ತಿದೆಪ್ಪ? ವರುಣ್? ಹಾ ಸರ್, ಅರ್ಥ ಆಗ್ತಿದೆ. ಓಕೆ, ನಿನಗೆ ಗೊತ್ತಾಗ್ತಿದ್ರೆ ಕೇಳಪ್ಪ, ಎನಿ ಟೈಮ್ ಕೇಳ್ರಿ, ಹೇಳ್ಕೊಡ್ತೀನಿ ನಾನು. ಓಕೆ, ಆಗ್ಬೋದಾ?
ಹಾ ಓಕೆ ಸರ್. ಓಕೆ ಹಾ ರೈಟ್ ಓಕೆ ಸರ್. ರೈಟ್. ಸೊ ಈಗ ಮೇ 5 ಆಯ್ತು. ಮೇ 7th ಈಗ. ಮೇ 7th. ಮೇ 7th ಏನಿದೆ ನೋಡಿ. issued 120 units. ಇಶ್ಯೂಡ್ 120. ಓಕೆ. ಇಶ್ಯೂಡ್ ಅಂದ ತಕ್ಷಣ ಏನ್ ಬರಬೇಕು? ವೆರಿ ಗುಡ್ ವೆರಿ ಗುಡ್. ಮೆಟೀರಿಯಲ್ ರಿಕ್ವಿಸಿಷನ್ ನಂಬರ್ ಅಂತ ಬರೀಬೇಕು. ಓಕೆ, ಹಂಗ್ ಬರದ ತಕ್ಷಣ ಇಶ್ಯೂ ಕಾಲಮ್ ಏನಿದೆ ಅದಕ್ಕೆಲ್ಲ ಡ್ಯಾಶ್ ಹಾಕಿ ಅಲ್ವಾ? Receipt column. ಸಾರಿ ರೈಟ್, ವೆರಿ ಗುಡ್ ವೆರಿ ಗುಡ್. ರಸೀಟ್ ಕಾಲಮ್ ಡ್ಯಾಶ್ ಹಾಕಿ ನಾವು ಇಶ್ಯೂ ಮಾಡ್ತಾರೆ ಅಂದ್ರೆ ಇಶ್ಯೂ ಕಾಲಮ್ ಅಲ್ಲಿ ಎಷ್ಟು ಇಶ್ಯೂ ಮಾಡ್ತಾ ಇದೀವಿ? 120, sir. 120. ನೋಡಿ ರೇಟ್ ಏನಿದೆ ಅದೇ ರೇಟೇ ತಗೊಳ್ಳಿ ಇಲ್ಲಿ. ಸೊ 30 ಇದೆ, 30 ತಗೊಳ್ಳಿ. ನೋಡಿ 120 into 30 ಅಂದ್ರೆ 12 ಮೂರ್ಲೆ 36, 3600 ಆಯ್ತು. ನೋಡಿ ಈಗ 100 ಎಸ್ Sir, 30 price ಅದ್ ಹೆಂಗ್ ಬಂತು ಇಲ್ಲಿದೆ ಗೊತ್ತಾಗ್ಲಿಲ್ಲ. ನೋಡಿ. ಆ ಲಾಟಿ ಪ್ರೈಸ್ ತಗೋಬೇಕು. ವೆರಿ ಗುಡ್. ಕೇಳಿ, ಆತರ ಕೇಳಿ, ತೊಂದ್ರೆ ಇಲ್ಲ. ಇಲ್ಲಿ ಕಾಣಿಸ್ತಾ ಇದೆನಾ? ರೆಡ್ ಹಾ ಮಾಡಿದೆ ನೋಡಿ. ಸರ್. ಹಾ ಸರ್. ರೆಡ್ ಅಲ್ಲಿ ರೇಟ್ ಏನಿದೆ 30. ಅಲ್ವಾ? ಅದಕ್ಕೆ ಆಯಾ ಲಾಟಿನ ಪ್ರೈಸ್ ತಗೋಬೇಕು. ನೋಡಿ ಇಲ್ಲಿ 50 ಇಶ್ಯೂ ಮಾಡಕ್ಕೆ 25 ತಗೊಂಡೆ. ಯಾಕೆ ತಗೊಂಡೆ? ಇಲ್ಲಿ 50 ಲಾಟದ 25 FIFO. ಆ ಲಾಟಿನ ಪ್ರೈಸ್ ಏನಿದೆ ಅದೇ ರೇಟ್ಗೆ ಇಶ್ಯೂ ಮಾಡಬೇಕು ಅಂತ ಅರ್ಥ. ಅಂದ್ರೆ ಫಸ್ಟ್ ಬಂದಿರೋ ಲಾಟ್ ಫಸ್ಟ್ ಇಶ್ಯೂ ಮಾಡಿ, ನೆಕ್ಸ್ಟ್ ಬಂದಿರೋ ಲಾಟ್ ಆಯಾ ಲಾಟ್ ಪ್ರೈಸ್ ನ ಅದೇ ತರ ಇಶ್ಯೂ ಮಾಡ್ತಾ ಹೋಗಿ ಅಂತೇಳಿ. ಈಗ ಗೊತ್ತಾಯ್ತಾ 30 ರೂಪಾಯಿ ಹೆಂಗ್ ಬಂತು ಅಂತ? ಹಾ ಸರ್, ಗೊತ್ತಾಯ್ತು. ವೆರಿ ಗುಡ್. ಓಕೆ, ಈಗ 150ರಲ್ಲಿ 120 ಇಶ್ಯೂ ಮಾಡಿದೀರಾ. ಇನ್ನೆಷ್ಟು ಉಳಿತು? 30 units. 30 sir. ವೆರಿ ಗುಡ್. 30 ಯೂನಿಟ್ಸ್ ಅದೇ ರೇಟೇ ಹಾಕಿ. 30 ಯೂನಿಟ್ಸ್ 30 ರೂಪಾಯಿದಂತೆ 900 ರೂಪಾಯಿ. 30 into 30 900. 900. ಇಷ್ಟು ಗೊತ್ತಾಯ್ತಾ? Yes sir. ಓಕೆ, ಈಗ ನೆಕ್ಸ್ಟ್ ಮೇ May 8. May 8th. 8. ಓಕೆ, ಮೇ 8 ಏನ್ ಹೇಳಿದಾನೆ? Received back 10 units. Issued on 7th May. ಓಕೆ, ನೋಡಿ 7th ಮೇ ಅಂದ್ರೆ ಮೇಲಿನ ಎಂಟ್ರಿನಲ್ಲಿ 120 ಇಶ್ಯೂ ಮಾಡಿದೀವಲ್ವಾ 30 ರೂಪಾಯಿದಂಗೆ. ಇಶ್ಯೂ ಮಾಡ್ಬೇಕಾದ್ರೆ ನಾವು ಯಾವ ಕಾಲಮಲ್ಲಿ ಹಾಕಿದೀವಿ? ಇಶ್ಯೂ ಕಾಲಮಲ್ಲಿ ಹಾಕಿದೀವಿ. 120 ಏನ್ ಇಶ್ಯೂ ಮಾಡಿದೀವಿ ಅದರಿಂದ 10 ವಾಪಸ್ ಬಂದಿದೆನಾ ನೋಡಿ. ಹಾ ಹಾ sir. ಸರ್. ಎಸ್, 10 ವಾಪಸ್ ಬಂದಿದೆ. ಓಕೆ, ವಾಪಸ್ ಬಂದಿದೆ ಅಂದ್ರೆ ಅದನ್ನ ಎಲ್ಲಿ ಮಾಡ್ತೀರಾ? ಸೊ ನಮಗೆ ವಾಪಸ್ ಬಂದ್ರೆ ರಸೀಟ್ ಬಂದಂಗೆ. ನಾವು ಇಶ್ಯೂ ಮಾಡಿದ್ರೆ ಇಶ್ಯೂ ಕಾಲಮಲ್ಲಿ ಹಾಕ್ತೀವಿ, ಅದು ವಾಪಸ್ ಬಂದ್ರೆ ಅಷ್ಟು ಕಡಿಮೆ ಆಗ್ಬೇಕಲ್ವಾ? ಸೊ ಅಷ್ಟು ಜಾಸ್ತಿ ಆಗುತ್ತೆ. ಹಾಗಾಗಿ ನಾವೇನ್ ಮಾಡ್ತೀವಿ ಇಲ್ಲಿ? ಸೊ ರಿಸೀವ್ಡ್ ಫ್ರಮ್ Work order. ಎಸ್, ರಿಸೀವ್ಡ್ ಫ್ರಮ್ ವರ್ಕ್ ಆರ್ಡರ್ ಅಂತ ಬರಿತೀವಿ. ಅದು ವಾಪಸ್ ಬಂದಿರೋದ್ರಿಂದ ನಾವು ಇಶ್ಯೂ ಮಾಡಕ್ಕಾರೆ ಇಶ್ಯೂ ಕಾಲಮಲ್ಲಿ ಹಾಕ್ತೀವಿ. ಅದು ವಾಪಸ್ ಬಂದಿರೋ, ಸಪೋಸ್ ನೋಡಿ ನಾನು ನಿಮಗೆ ಕೊಟ್ಟಿದ್ದೀನಿ, ಕೊಡಬೇಕಾದ್ರೆ ಇಶ್ಯೂ ಕಾಲಮಲ್ಲಿ ಹಾಕ್ತೀನಿ, ನೀವು ನಮಗೆ ವಾಪಸ್ ಕೊಟ್ಟರೆ ಅದು ನನ್ನ ರಿಸಿಪ್ಟ್ ಅಲ್ವಾ? ರೈಟ್? Yes sir. ಓಕೆ, ಸಪೋಸ್ ನೋಡಿ ಈಗ ನಾನೇ 120 ರೂಪಾಯಿ ಕೊಟ್ಟಿದ್ದೀನಿ, ನಾನು ನಿಮಗೆ ಇಶ್ಯೂ ಕಾಲಮಲ್ಲಿ ಹಾಕಿದ್ದೀನಿ, ನೀವು ನನಗೆ 10 ರೂಪಾಯಿ ವಾಪಸ್ ಕೊಟ್ರಿ, ಅದು ನನಗೆ ರೆಸಿಟ್ ಅಲ್ವಾ? ಆ ರೀತಿ ಆಗಬೇಕು. ಸೊ ಹಾಗಾಗಿ ಇಲ್ಲಿ 10 ಯೂನಿಟ್ನ ತಗೊಳ್ತಾ ಇದ್ದೀನಿ. ರೇಟ್ ಎಷ್ಟು? ಸೇಮ್ ರೇಟ್ ಹಾಕೊಳ್ಳಿ, 30 ರೂಪಾಯಿ. 30. ಎಸ್, ದಟ್ ಈಸ್ ಈಕ್ವಲ್ ಟು 300 ರೂಪೀಸ್ ಆಗುತ್ತೆ. 300. ಓಕೆ, ಇಶ್ಯೂ ಏನೂ ಇಲ್ಲ, ಹಾಗಾಗಿ ಯು ಪುಟ್ ಡ್ಯಾಶ್ 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 ಹಾಕಿ. ಈಗ 30 ಯೂನಿಟ್ ಇತ್ತು, 10 ಯೂನಿಟ್ ಬಂದಿದೆ. ಓಕೆ, ನೀವು ಹೇಳ್ಬೋದು ಆಗ್ಲೇ ಸರ್ ಇದು 30 ಈ ರೀತಿ ಬರಿಬೋದಾ ಸರ್? ನೋಡಿ ಈಗ ಬರಿತೀನಿ, ಹಿಂಗೂ ಬರಿಬೋದು. ಫಸ್ಟ್ ಹಳೇದು ಫಸ್ಟ್ ಬರಿಬೇಕು ಅಂತ ಹೇಳಿದ್ ನೆನಪಿದೆನಾ? Yes sir. ನೋಡಿ Yes, sir. ನೋಡಿ 30 ಯೂನಿಟ್ 30 ರೂಪಾಯಿದಿಂದ 900 ರೂಪಾಯಿ ಆಯ್ತು. ಈಗ ಎಷ್ಟು ಬಂದಿದೆ? 10 ಯೂನಿಟ್ ಬಂದಿದೆ ವಾಪಸ್ಸು. ಹಿಂಗೂ ಬರಿಬೋದು 30 ಯೂನಿಟ್ 10 ಯೂನಿಟ್, ಬಟ್ ಎರಡು ಒಂದೇ ಅಲ್ವಾ ರೇಟು? ನೋಡಿ ಸ್ಟೂಡೆಂಟ್ಸ್, Yes sir. ಹಿಂಗಿದ್ದಾಗ Yes, sir. ಹಿಂಗ್ ಬರ್ತ್ ಪ್ರಾಬ್ಲಮ್ ಮಾಡಿದ್ನು ಸರಿನೇ. ನಾನೇನ್ ಮಾಡ್ತೀನಿ, ಇಲ್ಲೇ 40 ಯೂನಿಟ್ ಹಾಕ್ತೀನಿ. ಓಕೆ, 40 ಯೂನಿಟ್ ಹೆಂಗ್ ಬಂದ್ ಗೊತ್ತಾಯ್ತಾ? ಇಲ್ಲಿ 30 Yes sir, ಗೊತ್ತಾಯ್ತು. ಇಲ್ಲಿ 30 ಇದೆ, 10 ವಾಪಸ್ ಬಂದಿದೆ, ಎರಡು ಸೇರಿ ನನಗೀಗ 40 ಆಯ್ತು. ಓಕೆನಾ? Yes sir. ಇದು ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಏನಿದೆ ಡೇಟ್? May 10th. ಮೇ 10th. ರೈಟ್, ಮೇ 10th ಏನು ರೆಸಿಟ್ಸ್ ಆರ್ ಇಶ್ಯೂ? ಮೇ Issue. Issue ಇದೆ sir. ಓಕೆ, ಇಶ್ಯೂ ಹೇಳಿ. ಇಶ್ಯೂ ಎಷ್ಟಿದೆ? 15 units. ರೈಟ್. ಸೊ ಇಶ್ಯೂ ಅಂತ ಬಂದಾಗ ಏನ್ ಬರೀತೀರಾ? MR ನಂಬರ್, ಮೆಟೀರಿಯಲ್ ರಿಕ್ವಿಸಿಷನ್ ನಂಬರ್ ಅಲ್ವಾ? ಸೊ ಈಗ ಇದನ್ನೆಲ್ಲ ಡ್ಯಾಶ್ ಹಾಕಿ ಇಶ್ಯೂ ಅಂತ ಹೇಳಿದಾಗ ನೀವಿಲ್ಲಿ 15 ಯೂನಿಟ್ಸ್. ನಮ್ಮ ಹತ್ರ ಸ್ಟಾಕ್ ಎಷ್ಟಿದೆ ಬ್ಯಾಲೆನ್ಸ್?
40 ಯೂನಿಟ್ಸ್. ವೆರಿ ಗುಡ್. ಬ್ಯಾಲೆನ್ಸ್ ಅಂದ ತಕ್ಷಣ ಅದ್ರ ಹಿಂದಿನ ಡೇಟ್ ನೋಡ್ಬಿಡಿ. ಈಗ 10ನೇ ತಾರೀಕು ಅಲ್ವಾ, ಅದ್ರ ಹಿಂದಿನ ಡೇಟ್ 9 ಇದ್ರೆ 9, 8 ಇದ್ರೆ 8. ಸೊ ಈಗ 40ರಲ್ಲಿ ನಾವು 15 ಇಶ್ಯೂ ಮಾಡ್ತಿದೀವಿ ಅಲ್ವಾ. ಓಕೆ, ಯಾವ ರೇಟು ಈಗ ಕೇಳ್ತಾ ಇದ್ರಿ ನೋಡಿ, ಸೇಮ್ ರೇಟ್. 30. ಸೊ ಈಗ ಒನ್ಸ್ ಅಗೇನ್ 15 ಮೂರ್ಲೆ 45, 450 ಆಯ್ತು. 40 ಯೂನಿಟ್ ಅಲ್ಲಿ 15 ಯೂನಿಟ್ ನ ಇಶ್ಯೂ ಮಾಡಿದೀವಿ. ಇನ್ನೆಷ್ಟು ಬ್ಯಾಲೆನ್ಸ್ ಇದೆ? 25. 25 ಯೂನಿಟ್. ಸೊ 25 ಬ್ಯಾಲೆನ್ಸ್ ಇದೆ. ಒನ್ಸ್ ಅಗೇನ್ ಸೇಮ್ ರೇಟ್, ಲಾಟ್ ಒಂದೇ ರೇಟ್ ಇರೋದ್ರಿಂದ 40 ಇಂಟು ರೇಟ್ ಈಸ್ 30, ಅಮೌಂಟು 750 ಆಗುತ್ತೆ. ಓಕೆ, ಸೊ ಮೇ 10 ತನಕ ಅರ್ಥ ಆಯ್ತಾ? Yes, sir. ಓಕೆ, ವೆರಿ ಗುಡ್. ಸೊ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಏನಿದೆ ನೋಡಿ, May 15th. ಮೇ 15th ಇದೆ. ರಸಿಟ್ ಆರ್ ಇಶ್ಯೂಸ್? ರೆಸಿಪ್ಟ್. Receipt, sir. ಓಕೆ, ಏನ್ ಬರೀತೀರಾ ರಸಿಟ್ಗೆ? Goods received not. ಎಸ್, ಗೂಡ್ಸ್ ರಿಸೀವ್ಡ್ ನೋಟ್, GRN ನಂಬರ್. ಓಕೆ, ಎಷ್ಟು ಯೂನಿಟ್ ಬಂದಿದೆ? 200. 200. ಯಾವ ರೇಟು? 32 rupees. 32 rupees. ಓಕೆ, ಸೊ ಎರಡು ಮಲ್ಟಿಪ್ಲೈ ಮಾಡಿ, 200 ಇಂಟು 32 ಎಷ್ಟು ಬರುತ್ತೆ? 6,400. ವೆರಿ ಗುಡ್, 6,400 ಬಂತು. ಓಕೆ, ಈಗ ನೋಡಿ. ಓಕೆ, ಈಗ ಬ್ಯಾಲೆನ್ಸ್ ಹೇಳಿ ನೋಡೋಣ, ನಮ್ಮ ಹತ್ರ ಎಷ್ಟಿದೆ ಬ್ಯಾಲೆನ್ಸ್? 5 ಯೂನಿಟ್ಸ್ ಇತ್ತು. ಎಷ್ಟು ಬ್ಯಾಲೆನ್ಸ್? ಈಗ ಇಲ್ಲಿ ಬರೀ 25 ಯೂನಿಟ್ಸ್ ಇತ್ತು ಸರ್. ಫಸ್ಟ್ ಎಷ್ಟು? ಫಸ್ಟ್ 25 ಯೂನಿಟ್ಸ್ ಇತ್ತು, ಇವಾಗ 200 ಯೂನಿಟ್ಸ್ ಬಂದಿದೆ. ವೆರಿ ಗುಡ್. ಸೊ ಎರಡು ಬೇರೆ ಬೇರೆ ರೇಟ್ ಇರೋದ್ರಿಂದ ಬೇರೆ ಬೇರೆ ಬರಿಬೇಕು ಅಲ್ವಾ? ಎಸ್ ಸರ್. ನೋಡಿ, ಸಪೋಸ್ ಇದು 32 ಬದಲು 30 ಇದ್ದಿದ್ರೆ 225 ಅಂತ ಒಮ್ಮೆಲೆ ಬರಿತಾ ಇದ್ವಿ. ಸೊ ಈಗ ಬೇರೆ ಬೇರೆ ರೇಟ್ ಇರೋದ್ರಿಂದ ಈಗ ನೋಡಿ, ಹಳೇದೇನಿದೆ 8ನೇ ತಾರೀಕಿಗೆ ಕ್ಲೋಸಿಂಗ್ ಏನಿದೆ ಅದನ್ನ ತಗೊಳ್ತೀನಿ ಬ್ಯಾಲೆನ್ಸ್ನ. ಆ ಬ್ಯಾಲೆನ್ಸ್ ಇಲ್ಲಿ ಬರಿತೀನಿ. ಈ ಸರಿ ಇವತ್ತು 15ನೇ ತಾರೀಕಿಗೆ ನಮಗೆ ಈಗ ಮತ್ತೆ 200 ಯೂನಿಟ್ ಬಂದಿದೆ. ಎರಡು ಸರಿ ಈಗ ನೋಡಿ, ದಿಸ್ ಇಸ್ ದ ಬ್ಯಾಲೆನ್ಸ್. ಓಕೆ, 200 ಯೂನಿಟ್ ಏನಿದೆ 30 ರೂಪಾಯಿದಂಗೆ ಅದೊಂದು ಲಾಟ್ ಇದೆ. ಇನ್ನೊಂದು 200 ಯೂನಿಟ್ 25 ಯೂನಿಟ್ 30 ರೂಪಾಯಿದಂಗೆ, 200 ಯೂನಿಟ್ 32 ರೂಪಾಯಿದಂಗೆ 2 ಲಾಟ್ ಇದೆ ನಮ್ಮ ಹತ್ರ 15ನೇ ತಾರೀಕಿಗೆ ಬ್ಯಾಲೆನ್ಸ್. ಇದು ಗೊತ್ತಾಯ್ತಾ? ಹಾ ಸರ್. ಓಕೆ, ನೆಕ್ಸ್ಟ್ ಡೇಟ್ May 18th. ಮೇ 18th 18. ಓಕೆ, ಏನಿದೆ ಮೇ 18th? ಇಶ್ಯೂ 120 ಯೂನಿಟ್ಸ್ ಇಶ್ಯೂ ಏನ್ ಆಗಿದೆ. ಬರೀತೀರಾ ಇಶ್ಯೂ ಅಂದ ತಕ್ಷಣ? material ರಿಕ್ವಿಸಿಷನ್ ನಂಬರ್, MR ನಂಬರ್. ಓಕೆ, ಸೊ MR ನಂಬರ್ ಅಂತ ಬರಿತೇವೆ. ಸೊ ಹಾಗಾಗಿ ರೆಸಿಟ್ ಕಾಲಮ್ನ ಡ್ಯಾಶ್ ಹಾಕಿ. ಓಕೆ, ಇಶ್ಯೂ ಕಾಲಮ್ ಎಷ್ಟು ಇಶ್ಯೂ ಮಾಡ್ತಿದ್ದೀರಾ? ಸರ್ ಫಸ್ಟ್ 25 ಯೂನಿಟ್ಸ್ ನ ಇಶ್ಯೂ. ಅಲ್ಲ, ಟೋಟಲ್ ಎಷ್ಟಿದೆ? 150. ವೆರಿ Yes, ಗುಡ್. sir. ಓಕೆ, ವೆರಿ ಗುಡ್. ಫಸ್ಟ್ ಎಷ್ಟು ಇಶ್ಯೂ ಮಾಡಬೇಕು? 25 units. ಯಾವ ರೇಟ್ ಹಂಗೆ? 30 rupees. 30. ವೆರಿ ಗುಡ್, ವೆರಿ ಗುಡ್. ಸೊ ಆ 25 ಏನ್ ರೇಟ್ ಇದೆ ಅದನ್ನ ತಗೊಳ್ಳಿ. ಓಕೆ, ನೆಕ್ಸ್ಟ್ ಎಷ್ಟು ಇಶ್ಯೂ ಮಾಡ್ತೀರಾ? 125 units. ಎಸ್, ಇಲ್ಲಿ ನಮ್ಮ ಹತ್ರ ಎಷ್ಟಿದೆ ಸ್ಟಾಕು? 25 ಇಶ್ಯೂ ಮಾಡಿದ ಮೇಲೆ ಸರ್ 150 ನ ಎದಕ್ಕೆ ಇದ್ ಮಾಡಿ ಸರ್ ಮೈನಸ್ ಮಾಡಿದ್ರಿ? ಏನ್ ಹೇಳ್ರಿ? 150 ಇತ್ತಲ್ಲ ಸರ್, ಇಶ್ಯೂಡ್ದು ಹಾ 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 150 ಯೂನಿಟ್ಸ್ ಇತ್ತಲ್ಲ, ಅದಕ್ಕೆ ಈಗ 25 ಹಾಕಿದ್ರಲ್ಲ, ಸೆಕೆಂಡ್ 125 ಬಂತು. 125 ಹೌದು. ಅದಕ್ಕೆ 25 ಅಂದ್ರೆ ಮೇಲಿಂದು GRN ಅದರಿಂದ ತಕೊಂಡ್ರ ಸರ್? ಇದೆರಡು ಒಂದೇ ಡೇಟೆ. ನಾನು ಇಲ್ಲಿ ಒಂದು ಬರ್ದಿದ್ದೀನಲ್ವಾ, ಮೇ 18ಗೆ ಟೋಟಲ್ ನಾವು 25-30 ರೂಪಾಯಿದಂತೆ 125-32 ರೂಪಾಯಿದಂತೆ ಇಶ್ಯೂ ಮಾಡಿದೀವಿ ಅಂತ ಅರ್ಥ. ಎರಡಕ್ಕೂ ಒಂದೇ JRN ನಂಬರ್. ಸರ್ ಒಂದೇ ಸರಿ 150 ತಗೋಬಹುದಲ್ಲ? ಒಂದ್ ನಿಮಿಷ. ಯಾರಾದ್ರೂ ಹೇಳ್ತೀರಾ ಯಾಕೆ ತಗೊಳಕ್ ಬರಲ್ಲ ಅಂತ? ವೆರಿ ಗುಡ್, ಒಳ್ಳೆ ಕ್ವಶನ್ ಕೇಳಿದ್ರಿ. ಸರ್ ಅದು ಫಸ್ಟ್ 25 ಇಶ್ಯೂ ಮಾಡ್ಕೊಂಡು ಆದ್ಮೇಲೆ ತಗೊಂಡ್ಬೇಕಾ? ವೆರಿ ಗುಡ್. ನೋಡಿ, ಆನ್ಸರ್ ನಿಮ್ಮವ್ರು ಹೇಳಿದ್ರು. ಏನ್ ಗೊತ್ತಾ? ಓಕೆ, ಕ್ವಶನ್ ಕೇಳಿದ್ಯಾರು? ಸರ್ ನಾನ್ ಸೀಮಾ. ಓಕೆ, ಆನ್ಸರ್ ಹೇಳಿದ್ಯಾರು? ಶ್ರೇಯಾ. ವೆರಿ ಗುಡ್. ಓಕೆ, ತೊಂದ್ರೆ ಇಲ್ಲ, ಹೇಳ್ತೀನಿ ನೋಡಿ. ನೋಡಿ, ಈಗ ಹೇಳಿದ್ರಿ ಸರ್ 150 ಒಮ್ಮೆಲೆ ಯಾಕೆ ತಗೊಂಡ್ಲಿಲ್ಲ? ಯಾಕೆಂದ್ರೆ 150 ನಾವು ವಿ ಆರ್ ಫಾಲೋಯಿಂಗ್ FIFO ಮೆಥಡ್. ಇಲ್ಲಿ ನಮಗೆ 25 ಹಳೇದೊಂದು 25 ಬ್ಯಾಲೆನ್ಸ್ ನಮ್ಮ ಹತ್ರ ಇದೆ. ಅದು ಖಾಲಿ ಆದ್ಮೇಲೆ ಹೊಸ ಲಾಟ್ ತಗೋಬೇಕು. ನೀವ್ ಹೇಳ್ಬೋದು ಇದ್ರ 200 ಇಶ್ಯೂ ಮಾಡ್ಬೋದಲ್ಲ? ನೋ,
ಸೊ ಹಳೆ ಲಾಟ್ ಫಸ್ಟ್ ಇನ್ ಫಸ್ಟ್ ಔಟ್ ಫಿಫೋ ಮೆಥಡ್ ಅಂದ್ರೆ ಅದೇನೆ. ಹಳೆ ಲಾಟ್ 100 ಇದೆ ಅಂದ್ರೆ ಆ 100 ಖಾಲಿ ಆಗೋ ತನಕ ಇಶ್ಯೂ ಮಾಡಬೇಕು. 100 ಖಾಲಿ ಆದ್ಮೇಲೆ ಇನ್ನೊಂದು ಲಾಟ್ ಇದ್ರೆ ಅದು ಇಶ್ಯೂ ಮಾಡಬೇಕು. 25 ನಾನು ಯಾಕೆ ತಗೊಂಡಿದ್ದೀನಿ ಅಂದ್ರೆ 25 ಲಾಟ್ ಇದೆ ನನ್ನ ಹತ್ರ, ಅದನ್ನ 25 ಫಸ್ಟ್ ಇಶ್ಯೂ ಮಾಡಿದೆ ಆ ರೇಟ್ ನಂಗೆ. ಈ 150ರಲ್ಲಿ 25 ಇಶ್ಯೂ ಮಾಡಿದ್ರೆ ಇನ್ನು 125 ಇಶ್ಯೂ ಮಾಡಬೇಕು. 200ರಲ್ಲಿ 125 ಇಶ್ಯೂ ಮಾಡಿದ್ದೀನಿ 32 ರೂಪಾಯಿದಂತೆ. ಗೊತ್ತಾಯ್ತಾ ಸೀಮಾ? ಹಾ ಸರ್ ಗೊತ್ತಾಯ್ತು. ಓಕೆ, ಸೊ ಈಗ 200ರಲ್ಲಿ 125 ಇಶ್ಯೂ ಮಾಡಿದ್ರೆ ಇನ್ನೆಷ್ಟು ಉಳಿತು ಬ್ಯಾಲೆನ್ಸ್? 75. ಓಕೆ, 75 ಯಾರು 30 ಹಾಕ್ತೀರಾ 32 ಹಾಕ್ತೀರಾ? 32 rupees. ಯಾಕೆ ಹೇಳಿ 30 ಯಾಕೆ ಹಾಕಲ್ಲ? ಓಕೆ, 30 ಇದು ನಾವು ಆಲ್ರೆಡಿ ಇಶ್ಯೂ ಮಾಡಿದೀವಿ, ಆ ಲಾಟ್ ಪೂರ್ತಿ ಇಶ್ಯೂ ಮಾಡಿದೀವಿ, ಅದು ಎಕ್ಸಾಸ್ಟ್ ಆಗಿದೆ, ಖಾಲಿ ಆಗಿದೆ. ಹಾಗಾಗಿ ನಮಗೆ 75 ಉಳಿದಿರೋದು 200 ನಾವು ಏನು ಯೂನಿಟ್ಸ್ ಪರ್ಚೇಸ್ ಮಾಡಿದ್ವಿ ಆ ಲಾಟ್ ಇಂದು, ಆ ಲಾಟ್ ರೇಟು 32 ಇದೆ. ಹಾಗಾಗಿ ಆ ರೇಟ್ನ ತಗೊಳ್ಳಿ. ನೋಡಿ ಇದೇ ಈ ತರ ಇಶ್ಯೂ ಮಾಡಿದ್ರೆ ಇದೇ ಸಿಂಪಲ್ ಆಗಿರೋದು. ಸೊ ಇದು ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ತಪ್ಪು ಮಾಡೋದಿಲ್ಲ. ಇಲ್ಲಾಂದ್ರೆ ಏನ್ ಮಾಡ್ತೀರಾ 150 ಅನ್ನೋದಾ ಇಲ್ಲಿ 150 ಹಾಕ್ಬಿಡ್ತೀರಾ, ಅಲ್ಲಿ ಅಮೌಂಟ್ ತಪ್ಪಾಗುತ್ತೆ. ಸೊ ಈ ರೀತಿ ನೀವು ಮಾಡಬೇಕು. ಸೊ ದಿಸ್ ಇಸ್, ಇದು ಅರ್ಥ ಆಯ್ತಾ ಅಥವಾ ಇನ್ನೊಂದು ಟೈಮ್ ಹೇಳಿದ್ರೆ ಹೇಳ್ಕೊಡ್ತೀನಿ, ತೊಂದರೆ ಇಲ್ಲ. ಅರ್ಥ ಆಯ್ತಾ? ಹಾ ಸರ್ ಅರ್ಥ ಆಯ್ತು. ಓಕೆ, ನೆಕ್ಸ್ಟ್ ಏನಿದೆ ಡೇಟ್? May 19th. ರವಿಕುಮಾರ್ ಅರ್ಥ ಆಗ್ತೈತಪ್ಪ? ಹಾ ಸರ್ ಅರ್ಥ ಆಗಿದೆ. ವೆರಿ ಗುಡ್ ವೆರಿ ಗುಡ್. ಓಕೆ, ಸೊ May 19th ಏನಿದೆ ನೋಡಿ, ಇಶ್ಯೂ ಇದೆನಾ, ರಸೀಟ್ ಇದೆನಾ? Issue ಇದೆ ಸರ್. ಓಕೆ, ಎಷ್ಟಿದೆ? ಸೊ ಇಶ್ಯೂ ಅಂದಾಗ ಒಂದ್ ಸೆಕೆಂಡ್ ಮೆಟೀರಿಯಲ್ ರಿಕ್ವಿಸಿಷನ್ ನಂಬರ್ ಅಂತ ಬರೀರಿ, MR ನಂಬರ್. ಸೊ ರಸೀಟ್ಸ್ ಎಲ್ಲ ಡ್ಯಾಶ್ ಹಾಕಿ, ರೈಟ್. ದೆನ್ ಇಶ್ಯೂ ಅಂದಾಗ ಎಷ್ಟು ಇಶ್ಯೂ ಇದೆ 50 ನೋಡಿ. ಇರೋದೇ ನಮ್ದು ಒಂದೇ ಲಾಟು, 75 ಯೂನಿಟ್ಸ್ 32 ರೂಪೀಸ್ ಒಂದು ಲಾಟ್ ಇದೆ, ಅದರಲ್ಲಿ 50 ಯೂನಿಟ್ ಇದೆ. ಸೊ ಸೇಮ್ ರೇಟ್ ಆ ಲಾಟ್, ನೀವು ಯಾವ ಲಾಟ್ನ ಇಶ್ಯೂ ಮಾಡ್ತೀರಾ ಆ ಲಾಟ್ ಪ್ರೈಸ್ ತಗೊಳ್ಳಿ, ಸಿಂಪಲ್. ಸೊ ಈಗ 50 ಯೂನಿಟ್ಸ್ನ ಇಶ್ಯೂ ಮಾಡ್ತಾ ಇದ್ದೀರಾ 32 ರೂಪಾಯಿದಂತೆ, ಅವಾಗ ನಿಮಗೆ 1600 ರೂಪಾಯಿ ಆಗುತ್ತೆ. ಓಕೆ, 1600 ಆಯ್ತು. ಈಗ 75ರಲ್ಲಿ 50 ಇಶ್ಯೂ ಮಾಡಿದ್ದೀರಾ, ಇನ್ನೆಷ್ಟಿದೆ? 25 units. ಎಷ್ಟು? 25 units. ವೆರಿ ಗುಡ್, 25 ಯೂನಿಟ್ಸ್. ರೇಟ್ ಸೇಮ್ ರೇಟ್ ಹಾಕಿ 32, ನಿಮಗೆ 800 ರೂಪೀಸ್ ಬರುತ್ತೆ. ಸೊ ಮತ್ತೆ ಇನ್ನು ಇದನ್ನ ಎಂಟ್ರೀಸ್. ಎಸ್ ಸರ್. ಓಕೆ, ಮತ್ತೇನಿದೆ ನೋಡಿ, ಕೆಳಗಡೆ ಒಂದು ಲೈನ್ ಇದೆ ನೋಡಿ, ಮೋಸ್ಟ್ಲಿ ಲಾಸ್ಟ್ ಎಂಟ್ರಿ ಅನ್ಸುತ್ತೆ. The stock verifier found a storage of 10 units on 20th and left a note. ಓಕೆ ನೋಡಿ, ಕೊನೆಗೆ ಅವನು ಏನ್ ಹೇಳಿದಾನಂದ್ರೆ ನಮ್ಮ ಹತ್ರ ಈಗ ಸ್ಟಾಕ್ ಎಷ್ಟಿತ್ತೇಳಿ, ಸ್ಟಾಕ್ ಎಷ್ಟಿದೆ ಬುಕ್ ಪ್ರಕಾರ 25 units ಅಲ್ವಾ, 25 ಯೂನಿಟ್ಸ್ ಇರಬೇಕು. ಬಟ್ ಅವನು ಹೇಳಿದಾನೆ ಮೇ 20ಕ್ಕೆ ಚೆಕ್ ಮಾಡಿದಾಗ ನಮಗೆ 10 ಯೂನಿಟ್ಸ್ ಶಾರ್ಟ್ ಆಗಿದೆ, ಕಡಿಮೆ ಇದೆ ಅಂತ ಹೇಳಿದಾನೆ. ಓಕೆ, ಕಡಿಮೆ ಇದೆ ಅಂದ್ರೆ ಅರ್ಥ 20 ಯೂನಿಟ್ ಅಲ್ಲಿ 10 ಯೂನಿಟ್ ಕಡಿಮೆ ಇದೆ ಅಂದ್ರೆ ನಮ್ಮ ಹತ್ರ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಅರ್ಥ ಹೇಳಿ, 15 units ಅಲ್ವಾ. ಸೊ 25ರಲ್ಲಿ 10 ಕಳೆದ್ರೆ 10 ಯೂನಿಟ್ ಶಾರ್ಟೇಜ್ ಆಗಿದೆ ಅಂದ್ರೆ, ಶಾರ್ಟೇಜ್ ಆಗಿದ್ರೆ ಅದನ್ನ ನಾವು ಇಶ್ಯೂ ಕಾಲಮ್ ಅಲ್ಲಿ ಹಾಕಬೇಕು. ಸಪೋಸ್ ಇದೇ ಪ್ರಾಬ್ಲಮ್ at the end of May 20th it was found that a stock verifier found 10 units more ಅಂತ ಹೇಳಿದ್ರೆ ಅವ ನೀವು ರಸೀಟ್ ಅಲ್ಲಿ ಹಾಕೊಳ್ಳಿ. ನಿಮಗೆ ಸ್ಟಾಕ್ ಜಾಸ್ತಿ ಆಗೋದಾದ್ರೆ ರಸೀಟ್ ಅಂತ ಟ್ರೀಟ್ ಮಾಡಿ, ಕಡಿಮೆ ಆದ್ರೆ ಶಾರ್ಟೇಜ್ ಆದ್ರೆ ಇಶ್ಯೂ ಅಂತ ಟ್ರೀಟ್ ಮಾಡಿ. ಪ್ರಾಬ್ಲಮ್ ಅಲ್ಲಿ ಎರಡೂ ಕೊಟ್ಟಿರ್ತಾನೆ, ಶಾರ್ಟೇಜ್ ಕೊಟ್ಟಿರ್ತಾನೆ, ಎಕ್ಸಸ್ ಕೊಟ್ಟಿರ್ತಾನೆ. ಅರ್ಥ ಆಯ್ತಾ? ಓಕೆ, ಈ ಪ್ರಾಬ್ಲಮ್ ಅಲ್ಲಿ ಶಾರ್ಟೇಜ್ ಇದೆ, ಶಾರ್ಟೇಜ್ ಅಂತ ಬರ್ಕೊಳ್ಳಿ. ಸೊ ಶಾರ್ಟೇಜ್ ನಾವು ಏನಂತ ಟ್ರೀಟ್ ಮಾಡಬೇಕು, ಇಶ್ಯೂ ಅಂತ ಟ್ರೀಟ್ ಮಾಡಿ. ಕಡಿಮೆ ಆಗುತ್ತಲ್ವಾ ಸ್ಟಾಕ್, ನಮಗೆ 25 ಯೂನಿಟ್ಸ್ ಇರೋದು ಏನಿದೆ 10 ಯೂನಿಟ್ ಕಡಿಮೆ ಇದೆ ಅಂತ ಹೇಳಿದಾನೆ. ನಾವು ನೋಡಿದಾಗ ಸ್ಟೋರ್ ಕೀಪರ್ ನೋಡಿದಾಗ 10 ಯೂನಿಟ್ ಕಡಿಮೆ ಇದೆ ಅಂತ ಹೇಳಿರೋದ್ರಿಂದ ಸೊ 10 ಯೂನಿಟ್ನ ನೀವು ಇಲ್ಲಿ ಇಶ್ಯೂ ಕಾಲಮ್ ಅಲ್ಲಿ ಹಾಕಿ. ಯಾಕೆ ಹಾಕ್ಬೇಕು ಅಂದ್ರೆ ಸ್ಟಾಕ್ ಕಡಿಮೆ ಆಗುತ್ತೆ, ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಹಾಗಾಗಿ ಸೇಮ್ ರೇಟ್ ಇಲ್ಲಿ 32, ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ 320 ಆಗುತ್ತೆ. ಸೊ ಈಗ 25ರಲ್ಲಿ 10 ಯೂನಿಟ್ ಇಶ್ಯೂ ಮಾಡಿದಿರಾ, ಇನ್ನೆಷ್ಟು ಉಳಿತು? 15. 25ರಲ್ಲಿ 10 ಕಳಿರಿ,
15 ಯೂನಿಟ್ ಆಗುತ್ತೆ. ಸೊ 2 ಮಲ್ಟಿಪ್ಲೈ ಮಾಡಿ, ಸೊ ನಿಮಗೆ 480 ಆಗುತ್ತೆ. ಓಕೆ ನೋಡಿ. ಸೊ ಅಟ್ ದ ಎಂಡ್ ನಿಮಗೆ 15 ಯೂನಿಟ್ಸ್ ಕ್ಲೋಸಿಂಗ್ ಸ್ಟಾಕ್ ಅಂತ ಬರೆದು ಸ್ಟಾಕ್ ವ್ಯಾಲ್ಯೂ 15 ಯೂನಿಟ್ಸ್ ಇಂಟು 32 rupees 480. ಸೊ ನಿಮಗೆ ನೋಟ್ಸ್ ಅಲ್ಲಿ ಬರ್ಸಿದ್ದೀನಿ ನಾನು, ಕೊನೆಗೆ ಒಂದು ವರ್ಡ್ ಬರೆದ್ರೆ ಆಯ್ತು. ಓಕೆ, ಸೊ ದಿಸ್ ಈಸ್ ರಿಗಾರ್ಡಿಂಗ್ ಇಶ್ಯೂ ಆಫ್ ಮೆಟೀರಿಯಲ್ಸ್ ಅಂಡರ್ FIFO ಮೆಥಡ್. ಅಂಡರ್ ಫಸ್ಟ್ ಲಾಟ್ ಖಾಲಿ ಆದ್ಮೇಲೆ ನೀವು ನೆಕ್ಸ್ಟ್ ಲಾಟ್ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ, ಅದನ್ನ ಫಸ್ಟ್ ಇಶ್ಯೂ ಮಾಡಬೇಕು, ದೆನ್ ರಾಸೆಟ್ಸ್. ಈ ರೀತಿ ನೀವು ಮಾಡಬೇಕು. ಸೊ ಈಗ ನಾವು ಇವತ್ತಿನ ಕ್ಲಾಸಲ್ಲಿ ನಾನು ಫಾರ್ಮ್ಯಾಟ್ ಹೇಳಿದ್ದೀನಿ, ಒಂದ್ಸಂಗೆ ನಾವು ಪ್ರಾಬ್ಲಮ್ನ ನಾನು ಬಿಡಿಯಾಗಿ ಹೇಳಿದ್ದೀನಿ. ಅಥವಾ ಇದರಲ್ಲೂ ನಿಮಗೆ ಯಾವ್ದಾರ ಪಾಯಿಂಟ್ ಅರ್ಥ ಆಗಿಲ್ಲ ಅಂತ ಹೇಳಿ, ಐ ಆಮ್ ರೆಡಿ ಟು ಕ್ಲಾರಿಫೈ ಯುವರ್ ಡೌಟ್ಸ್ ಒನ್ಸ್ ಅಗೇನ್.